ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ನಿಮಗೆ ಸ್ಪಷ್ಟ ನನಗೆ ಅರ್ಥ ಅಲ್ಲ. ನೀವು ಮುಂಚೆ ನಾನು ಒಂದು ನಿಮಿಷ ತಮಗೆ ಅರ್ಥ ಮಾಡಿಕೊಡಿ. 29ನೇ ತಾರೀಕೆ ನನ್ನ ಲೈಫಲ್ಲಿ ದೇವರಾಜೇಗೌಡ ಅಂತ ಫೋನಲ್ಲಿ ಮಾತಾಡಿದ್ದು. 29ನೇ ತಾರೀಕೆ ಅಂಗಡಿಗೆ ಬಂದಿದ್ದವನು. ಈ ತಿಂಗಳು ರೀ ಮೊನ್ನೆ. ನೀವು ಕರೆಕ್ಟಾಗಿ ಯಾರ ಕಳೆದ ಪ್ರೆಸ್ ಮೀಟ್ಗಳಿಗೆ ಬರದೇ ಇದ್ರೆ ಆ ಮಾಹಿತಿ ತಗೊಳ್ಳಿ. 29ನೇ ತಾರೀಕು 4ನೇ ಇದು 5ನೇ ತಿಂಗಳಲ್ವಾ, 4ನೇ ಏಪ್ರಿಲ್ 29ಕ್ಕೆ ಬಿಟ್ರೆ ನನಗೆ ದೇವರಾಜೇಗೌಡ ಪರಿಚಯ ಇಲ್ಲ. ಇದು ಸ್ಪಷ್ಟ ಮಾಡ್ಕೊಳ್ಳಿ. ಅವತ್ತಾದ್ಮೇಲೆ 2ನೇ ದಿವಸ ಇಲ್ಲಿ ಬಂದ ಈ ಹೋಟ್ಲಿಗೆ. ನೋಡಿ, ನಾನು ಅದಕ್ಕೆ ನೀವೇನೋ ಬರ್ಕೊಂಬಂದಿ. 26ನೇ ತಾರೀಕು ಎಲೆಕ್ಷನ್ ಆಗುತ್ತೆ. 29ನೇ ತಾರೀಕು ದೇವರಾಜೇಗೌಡನ ಭೇಟಿ ಆಯ್ತದೆ. ಅದೇ MG ರೋಡ್ನಲ್ಲಿ ಭೇಟಿ ಆಗ್ತಕ್ಕಂಥದ್ದು. ನಾನು ಇಲ್ಲಿರ್ತೀನಿ ಬಾ ಅಂದೆ. ಆಮೇಲೆ ನಾನು ಮಧ್ಯಾಹ್ನ ಸಿಗ್ತೀನಿ ಅಂದಾಗ ಮಧ್ಯಾಹ್ನ ನಾನು MG ರೋಡ್ ಕಡೆ ಇರ್ತೀನಿ, ನೀನು ಅಲ್ಲೇ ಬಾಪ್ಪ ಅಂದೆ. ನಾನು ಅಲ್ಲಿ ಒಂದು ನಮ್ಮ ಸ್ನೇಹಿತರ ಅಂಗಡಿ ಇದೆ, ಅದು ಟೈಲರಿಂಗ್, ದೊಡ್ಡ ಟೈಲರಿಂಗ್ ಕಂಪ್ನಿ. ಅಲ್ಲಿ ಮಧ್ಯೆ ಒಂದು ಹಾಲ್ ಇದೆ. ಹಾಲ್ ಆದ್ಮೇಲೆ ಸಪ್ರೇಟಾಗಿ ಕೂತ್ಕೊಂಡ್ರೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ಮಾತು ಗೀತ ಆಡೋಕ್ಕೇನಾರ ಯಾರು ಕರಿಬೇಕಾದ್ರೆ ಅಲ್ಲೇ ಕರೆದು ಮಾತಾಡ್ತೀವಿ. ಅಲ್ಲಿಗೆ ಅವನು ಬಂದಿದ್ದ. ಅದು ಬಿಟ್ಟರೆ ಇನ್ನೆಲ್ಲಿಯೂ ಅವನು ಭೇಟಿ ನಮಗಿಲ್ಲ. ಇದು ಸ್ವಲ್ಪ ಸ್ಪಷ್ಟ ಮಾಡಿಕೊಳ್ಳಿ. DK ಶಿವಕುಮಾರ್ ಅವ್ರಿಗೆ ಫೋನಲ್ಲಿ ಮಾತಾಡಿಸುವಂತ ಪ್ರಯತ್ನ ಮಾಡಿದ ನಿಜಾನ ಸರ್? ಅವರು ಹಲೋ ದೇವರಾಜೇಗೌಡ ಅಂದಿದ್ದು ನಿಜಾನ ಸರ್? ನಾನೇ ಹೇಳಿದ್ದೀನಲ್ಲ, ಫಸ್ಟ್ ಮೀಟಿಂಗಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಅವತ್ತು 2.5 ಗಂಟೆ ಆಡಿಯೋ ಇದೆಯಂತಲ್ಲ ಸರ್? 2.5 ಗಂಟೆ ಮಾತಾಡಿ ನೋಡಿ ತಿಮ್ಮೇಗೌಡ್ರೆ, ನೀವು ಸೀನಿಯರು, ಭಾಳ ಕಷ್ಟಪಟ್ಟು ಇಲ್ಲಿಂದ ತಕ್ಕ ಬಂದಿದ್ದೀರಿ ಅಂತ ಹೇಳಿ ಅವರೆಲ್ಲ. ನೀವು ಸುಮ್ಮನೆ ಕೇಳಿ ಹೇಳ್ಬಿಟ್ಟು ಹೋಗೋರು ಬಿಡಿ. ನಾನೇನೋ ಹೇಳಿದ್ರೆ ಸ್ಟಿಕ್ಕನ್ ಆಗ್ಬೇಕಲ್ವ ಅದಕ್ಕೆ? 2 ಗಂಟೆ ಅಲ್ಲ, ಇವು ನಂಬ್ತೀರಿ. ನೀವು ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಬಂದಿರೋರು. ನಾಟ್ ಈವನ್ 2 minutes DK ಶಿವಕುಮಾರ್ ಮಾತಾಡಲಿಲ್ಲ ಟೋಟಲ್. ಸರ್, ಅದೇ ಆಡಿಯೋದಲ್ಲಿ ದೇವರಾಜೇಗೌಡರು ಬಿಟ್ಟಿರ್ತಕ್ಕಂಥ ಆಡಿಯೋದಲ್ಲಿ ಹಲೋ ದೇವರಾಜೇಗೌಡ ಅಂದಿದ್ದು ಅದೇ. ಅದ್ರ ಜೊತೆಗೆ ತಾವು ಮುಂದುವರೆದ ವರ್ಷನ್ ಕೂಡ ಇದೆ. ನೀನು ಯಾವುದೇ ಕಾರಣಕ್ಕೂ SIT ಅವರು ಬಂದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಶಿವಕುಮಾರ್ ಹೆಸರು ಹೇಳ್ಬೇಡ ಅನ್ನೋದು ಕೂಡ ಆಡಿಯೋದಲ್ಲಿ. ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಕೇಳಿ. ಅಲ್ಲಿ ಭೇಟಿ, ಫೋನ್ನಲ್ಲಿ ಭೇಟಿ ಆದಮೇಲೆ ಅವನು ಇಲ್ಲಿಗೆ ಬರ್ತಾನೆ ನಾನು ನುಡಿಕೊಂಡು. ಎಲ್ಲಿಗೆ? ಈ ಹೋಟ್ಲಿಗೆ. ಈ ಹೋಟ್ಲಿಗೆ ಬಂದಾಗ ಮೂಲೆಯಲ್ಲಿ ಕಾಫಿ ಶಾಪಲ್ಲಿ ಕೂತ್ಕೋತೀವಿ. ಆಗ ನಾನೊಬ್ಬನೇ ಕೂತಿರಲಿಲ್ಲ, ಒಂದು 15 ಜನ ಕೂತಿದ್ರು. ನಾನು ಯಾರೋ ಒಬ್ರು ಪ್ರಶ್ನವರು ಇದ್ರು, ನಾನು ಅವ್ರ ಹೆಸರು ಹೇಳೋದು ಬೇಡ ಅಂತ ನನ್ನ ಸ್ನೇಹಿತರು ಯಾರು ಹೇಳಿದ್ರು, ಅದನ್ನ ಹೆಸರು ಹೇಳೋದು ಬೇಡ. ಯಾಕೆಂದರೆ ಪಾಪ ನಮ್ಮ ಜೊತೆಲಿದ್ರು ಅವರು. ಸುಮ್ಮನೆ ಅವ್ರು ಕೂತಿದ್ದು, ನಾನು ಕೂತ್ಕೊಳ್ಳೋ ಜಾಗ ಪರ್ಮನೆಂಟ್ ಆಗಲ್ಲಿ. ಅಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈತ ಬಂದ ಮೇಲೆ ನಾನು ಆಗಲೇ ಹೇಳಿದೆ, ಈತ ಬಂದಾಗ ಅಲ್ಲಿ ಹಾಸನದವ್ರು ಒಂದಿಬ್ಬರು ಇದ್ರು. ಅವ್ರು ಏನಂದ್ರು ಅಂತ ನಿಮ್ಗೆ ಹೇಳಿದ್ದೀನಿ. ಪದೇ ಪದೇ ನಾನು ಹೇಳೋದು ಬೇಡ. ಡಾಂಗು ಬಂದ ಅಂದರು. ನಾನು ಇದೇನಪ್ಪ ಇವ್ನು ಡಾಂಗು ಅಂತಾರಲ್ಲ ಅಂತ ಅಂದೆ. ಆಗ ಗೊತ್ತಾಯ್ತು ಇವನು ಸ್ವಲ್ಪ ಡೇಂಜರ್ ಇದ್ದಾನೆ ಅಂತ ನನ್ನ ಊಹೆ ಸ್ವಲ್ಪ ಆಗಲೇ. ಆಗ ಅಲ್ಲಿ ಬಂದು ಕೂತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ ನಮಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅದು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾನೆ ಅವನು ಅಂದರೆ, ನಾವು ಅಲ್ಲಿ ಬಂದಾಗ ಚರ್ಚೆ ಮಾಡುವಾಗ ಇದು SIT ಮಾಡ್ಯಾರ. SIT ಸ್ಟೇ ಮಾಡಿಬಿಡ್ತಾರೆ ಸಾರ್. SIT ಆಮೇಲೆ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ಗೆ ಈ ವಿಚಾರ ಮುಂದುವರಿಸ್ಕೊಂಡು ಹೋಗೋಕ್ಕೆ ಇಷ್ಟ ಇಲ್ಲ ಸಾರ್, ಮುಚ್ಚಾಕ್ಬಿಡ್ತಾರೆ ಸಾರ್ ಅಂದ. ಸರ್ಕಾರ ಇದಕ್ಕೆ ಇಷ್ಟ ಇಲ್ಲ, ಒತ್ತಡಕ್ಕೆ ಮಾಡಿದ್ದಾರೆ, ಇದನ್ನು ಹೆಸರಿಗೆ ಮಾಡಿದ್ದಾರೆ ಅಂದ. ಆಗ ನಾನು ಹೇಳಿದೆ, ನಿನಗೆ ಸರ್ಕಾರ ಕೆಟ್ಕೊಂಡೇನು, DK ಅವ್ರು ಕೆಟ್ಕೊಂಡೇನು, ಮುಖ್ಯಮಂತ್ರಿ ಹೆಸರು ಫಸ್ಟ್ ಹೇಳಿದೆ ಕಟ್ ಮಾಡಿ ಅವನದ, ಬರೀ DK ಅವ್ರ ಹೆಸರು ಬಿಟ್ಕೊಂಡು ಅವನಲ್ಲಿ. ಅದನ್ನು ಸೇರಿಸಿ ಅದಾದ ಬೆಳಿಗ್ಗೆ ಅವನು ಪ್ರೆಸ್ ಮೀಟ್ ಮಾಡಿರೋದು, ಆಡಿಯೋ ಮಾಡಿರೋದು. ಅವನು 29 ಅವನು ನೋಡಿ, ಅವನು 29ನೇ ತಾರೀಕು ಭೇಟಿ ಆದಮೇಲೆ ನಾನು 3ನೇ ತಾರೀಕು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ. 4ನೇ ತಾರೀಕು 2ನೇ ಸಾರಿ ಮೀಟ್ ಮಾಡ್ತಾನೆ ಇಲ್ಲಿ. 2ನೇ ತಾರೀಕು ಮೀಟ್ ಆದಮೇಲೆ 6ನೇ ತಾರೀಕು ರಿಲೀಸ್ ಮಾಡ್ತಾನೆ ಅವನು. ಆದರೆ ಇದೆಲ್ಲ ಕನ್ಕಾಕ್ಟೆಡ್ಡು. ಇನ್ನೂ ಏನೇನು ಈಗಲೇ ಹೇಳ್ಬಿಟ್ಟಿರ್ತೀನಿ. ನಾವು ಇಲ್ಲಿ ಅರ್ಧ ಗಂಟೆ ಬಿಟ್ಟರೆ, ಅವತ್ತು 1 ಗಂಟೆ 1.25 ಗಂಟೆ MG ರೋಡಲ್ಲಿ ಬಿಟ್ಟರೆ ಅವನ್ನ ನಮ್ಮ ಭೇಟಿ ಸ್ಪಷ್ಟವಾಗಿಲ್ಲ. ಈಗೇನಾಗಿದೆ, ಈ ತಂತ್ರಜ್ಞಾನ ಮುಂದುವರೆದಂಗೆಲ್ಲ ಈಗಲೇ ಹೇಳ್ತೀನಿ, ಇನ್ನು ಏನೇನು ಯಾರ್ಯಾರ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.